ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಪ್ತಿ ಹೊಸಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಗಂಗಮದೇವಿ ಹಾಗೂ ನಾಗಲಮುನೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು ಮೊದಲಿಗೆ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ದೇವಾಲಯದ ಅಭಿವೃದ್ಧಿಗೆ ಆರ್ಥಿಕ ಧನ ಸಹಾಯ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪರವರು, ನಮ್ಮೆಲ್ಲರ ರೈತರ ಪಾಲಿನ ಆರಾಧ್ಯ ದೈವ ಗಂಗಮ್ಮ ತಾಯಿಯ ಆಶೀರ್ವಾದದಿಂದ ಉತ್ತಮ ಮಳೆಯಾಗಿ ಚೆನ್ನಾಗಿ ಬೆಳೆ ಬೆಳೆದು ರೈತರ ಮೊಗದಲ್ಲಿ ಸಂತಸ ಮೂಡಬೇಕು. ನಾಗ ಮುನೀಶ್ವರ ದೇವರ ಆಶೀರ್ವಾದದಿಂದ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ತಿಳಿಸಿ, ನಮ್ಮ ಸನಾತನ ಧರ್ಮದಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡಿ ನಮ್ಮ ಹಿಂದೂ ಧರ್ಮವನ್ನು ಪ್ರಚಾರ ಮಾಡುವ ಸತ್ಕಾರ್ಯಕ್ಕೆ ಜಪ್ತಿ ಹೊಸಹಳ್ಳಿ ಗ್ರಾಮಸ್ಥರು ಹೆಜ್ಜೆ ಇಟ್ಟಿದ್ದು ಭಗವಂತ ಒಳ್ಳೆಯದು ಮಾಡಲಿ ಎಂದು ತಿಳಿಸಿದರು. ಹೊಸಹಳ್ಳಿ ಗ್ರಾಮದಲ್ಲಿ ಗಂಗಮ್ಮ ಮತ್ತು ನಾಗಮುನೇಶ್ವರ ದೇವಸ್ಥಾನನ ಹೊಸದಾಗಿ ನಿರ್ಮಾಣ ಮಾಡಿ ಗ್ರಾಮದ ದಾಸಪ್ಪ ಕುಟುಂಬದವರು ಇವತ್ತು ಸಾರ್ವಜನಿಕರಿಗೆ ದೇವಸ್ಥಾನ ನಿರ್ಮಾಣ ಮಾಡಿ ಸಮರ್ಪಣೆ ಮಾಡ್ತಾರಂಥದ್ದು ಮತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಸಹ ದೇವರ ಅನುಗ್ರಹ ಭಾಗ್ಯ ಅವರ ದರ್ಶನದಿಂದ ಅವರೆಲ್ಲ ಕೆಲಸ ಕಾರ್ಯಗಳಾಗಲಿ ಅಂತೇಳಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಒಂದು ದೇವತಾ ಕಾರ್ಯನ ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ ಒಳಿತಾಗಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಶುಭಾನ ಹರಿಸಿ, ತಾಯಿ ಗಂಗಮ್ಮ ನಮ್ಮೆಲ್ಲರ ರೈತರ ಪಾಲಿಗೆ ಏನು ನೀರಿನ ಮೂಲ, ಆಕೆ ಆಶೀರ್ವಾದದಿಂದ ಮಳೆ ಆಗಬೇಕು, ಚೆನ್ನಾಗಿ ಬೆಳೆ ಬೆಳೆದು ರೈತರ ಮುಖದಲ್ಲಿ ಸಂತೋಷ ಮೂಡಬೇಕು. ಜೊತೆಗೆ ನಾಗಮುನೇಶ್ವರ ಸ್ವಾಮಿನೂ ಸಹ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಂಥ ಒಂದು ದೈವ ನಿಟ್ಟಿನಲ್ಲಿ ಸನಾತನ ಧರ್ಮದಲ್ಲಿ ನಮ್ಮೆಲ್ಲರ ದೇವಸ್ಥಾನಗಳ ನಿರ್ಮಾಣ ಮಾಡೋಂಥದ್ದು ಮತ್ತು ಆ ಧರ್ಮನ ಪ್ರಚಾರ ಮಾಡ್ತಾ ಮತ್ತು ನಮ್ಮ ಧರ್ಮದ ಮಾತುಕಾರ್ಯಗಳನ್ನ ತಿಳಿಸೋಂಥ ನಿಟ್ಟಿನಲ್ಲಿ ಇದೊಂದು ಹೆಜ್ಜೆ ಇಟ್ಟಿರೋಂಥದ್ದು. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಈ ದೇವಸ್ಥಾನದ ಕಾರ್ಯಕ್ಕೆ ಎಲ್ಲರೂ ಸಹ ಸಹಕಾರ ಕೊಟ್ಟಂಥವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತೀನಿ. ಒಳ್ಳೆಯದು. ಈ ಸಂದರ್ಭದಲ್ಲಿ ಆನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಪ್ತಿ ಹೊಸಹಳ್ಳಿ ಪ್ರಕಾಶ್, ಸದಸ್ಯರಾದ ಲತಾ, ದೇವರಾಜ್, ಮುಖಂಡರಾದ ಸೂರಕಾಯಲಹಳ್ಳಿ ನಾಗಚಂದ್ರ, ಜಪ್ತಿ ಹೊಸಹಳ್ಳಿ ಮೋಹನ್, ದ್ವಾರಕೇಶ್, ಪ್ರಸನ್ನ, ಆನಂದ್, ನಾರಾಯಣಸ್ವಾಮಿ, ಮುನ್ರಾಜು ಸೇರಿದಂತೆ ಜಪ್ತಿ ಹೊಸಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ರು. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಹಿರಿಯ ಮುಖಂಡರು ರಾಜಕೀಯದಲ್ಲಿ ಭಾಳಷ್ಟು ನುರಿತಂಥ ಕಾಂಗ್ರೆಸ್ ಪಕ್ಷದ ಹಿರಿಯರು ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿರೋಂಥದ್ದು ಅತೀವ ದುಃಖ ತಂದಿದೆ. ಭಾಳಷ್ಟು ಈ ನಾಡಿಗೆ ಅವರದೇ ಆದಂಥ ಕೊಡುಗೆ, ಸಮಾಜಕ್ಕೆ ಭಾಳಷ್ಟು ಒಂದು ಮಾದರಿಯಾಗಿ ಸಮಾಜನ ಮುಂದಕ್ಕೆ ತೊಗೊಂಡು ಹೋಗುವಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಕೆಲಸ ಮಾಡಿದಂಥ ಧೀಮಂತ ನಾಯಕರು. ಏನು ತೋಟಗಾರಿಕಾ ಸಚಿವರಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ 6 ಬಾರಿ ಶಾಸಕರಾಗಿ ಕೆಲಸ ಮಾಡಿದಂಥವರು. ದಾವಣಗೆರೆ ಜಿಲ್ಲೆ ಇವತ್ತು ಒಂದು ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಗುರುತಿಸ್ಕೊಂಡು ದೇಶಾದ್ಯಂತ ಪ್ರಪಂಚಾದ್ಯಂತ ಒಂದು ಹೆಸರು ಮಾಡಿದ್ದು. ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ, ಅವರ ಪ್ರಯತ್ನ ಸಾಕಷ್ಟು ಕಾಣ್ತದೆ. ದಾವಣಗೆರೆ ಜಿಲ್ಲೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ನಮ್ಮ ಹಂತದಲ್ಲಿ ಆ ಜಿಲ್ಲೆನ ಅಭಿವೃದ್ಧಿ ಪಡೆದಂಥ ಮುಖಂಡರವರು. ಅಷ್ಟರ ಮಟ್ಟಿಗೆ ಅವರ ಶ್ರಮ ಸಮಯ ಎಲ್ಲ ಸಹ ವಿನಿಯೋಗ ಆಗಿತ್ತು. ಒಂದು ಕಾಲದಲ್ಲಿ ದೂರದೃಷ್ಟಿಯ ಶೈಕ್ಷಣಿಕ ತಜ್ಞ ಅಂತಂದ್ರೆ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಆ ಜಿಲ್ಲೆನ ಶ್ರೀಮಂತಗೊಳಿಸಿದಂಥವ್ರು, ಶೈಕ್ಷಣಿಕವಾಗಿ ಶ್ರೀಮಂತಗೊಳಿಸಿದಂಥವ್ರು, ಸಮಾಜಕ್ಕೂ ಸಹ ತನ್ನದೇ ಆದಂಥ ಕೊಡುಗೆನ ಕೊಟ್ಟು ದೇಶಾದ್ಯಂತ ಸಮಾಜನ ಉಳಿಸುವಂಥದ್ದು, ಬೆಳೆಸುವಂಥದ್ದು, ಸಮಾಜದಲ್ಲಿರುವಂಥ ಕಟ್ಟಕಡೆಯಂಥವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಶಕ್ತಿ ತುಂಬುವಂಥ ಕೆಲಸ ಶಾಮನೂರು ಶಿವಶಂಕರಪ್ಪನವ್ರು ಮಾಡ್ತಾ ಇದ್ರು. ಮತ್ತು ರಾಜಕೀಯವಾಗಿ ಸಹ ರಾಜ್ಯಾದ್ಯಂತ ಅವತ್ತೇ ಆದಂಥ ಒಂದು ಅಭಿಮಾನಿ ಬಳಗನ ಇಟ್ಕೊಂಡು ಸಮಾಜಕ್ಕೆ ಒಳಿತನ್ನು ಬಯಸ್ತಾ ಇದ್ದಂಥವ್ರು. ಅವ್ರನ್ನ ಕಳ್ಕೊಂಡಿರೋಂಥದ್ದು ನಮ್ಮೆಲ್ಲರ ದೌರ್ಭಾಗ್ಯ. ಅವರ ಕುಟುಂಬ
ನೋವಿನಲ್ಲಿ ನಾವು ಸಹ ಭಾಗಿಯಾಗಿ ಅವ್ರ ಕುಟುಂಬಕ್ಕೆ ನೋವನ್ನು ಬರ್ಸೋಂಥ ಶಕ್ತಿ ಭಗವಂತ ಕೊಡಲಿ. ನಮ್ಮ ನಾಯಕರಿಗೆ ಶಾಂತಿ ಲಭಿಸಲಿ, ಅವ್ರ ಆತ್ಮಕ್ಕೆ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ನಾನು ಶುಭನ ಕೊಡ್ತೀನಿ. ಅವ್ರ ಕುಟುಂಬಕ್ಕೆ ಒಳ್ಳೆಯದು.